ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಪೇಂಟ್ ಅಲ್ಲಿ ನಾವು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ. ಮೊದಲು ನಾವು ಇಲ್ಲಿ MS ಪೇಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಸರ್ಚ್ ಬಾರ್ ಅಲ್ಲಿ ನಾವು ಸರ್ಚ್ ಮಾಡಬಹುದು MS ಪೇಂಟ್. ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ MS ಪೇಂಟ್. ನೀವು ಇಲ್ಲಿ ನೋಡ್ತಾ ಇರಬಹುದು ಪೇಂಟ್ MS ಪೇಂಟ್ ಓಪನ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಎರಡು ರೀತಿಯಾದ ಪೇಂಟ್ ಅಪ್ಲಿಕೇಶನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಒಂದು 2D ಪೇಂಟ್, ಇನ್ನೊಂದು 3D ಪೇಂಟ್. ನಾವು ಮೊದಲು 2D ಪೇಂಟ್ ಅನ್ನ ನೋಡೋಣ, ಯಾವ ರೀತಿಯಾಗಿ ನಾವು ಇದರಲ್ಲಿ ವರ್ಕ್ ಮಾಡಬೇಕು ಅಂತ. ನಂತರ ನಾವು 3D ಪೇಂಟ್ ಅನ್ನ ನೋಡೋಣ. ನಾವಿಲ್ಲಿ MS ಪೇಂಟ್ ಅನ್ನ ಪೇಂಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾವು MS ಪೇಂಟ್ ಅಲ್ಲಿ ಪೇಂಟಿಂಗ್ ಅಲ್ಲದೇನೆ ಡಾಕ್ಯುಮೆಂಟ್ ಗಳನ್ನು ಸಹ ಎಡಿಟ್ ಮಾಡಬಹುದು. ಯಾವುದೇ ಒಂದು ಡಾಕ್ಯುಮೆಂಟ್ ಫೋಟೋ ಇರಬಹುದು, ಅಥವಾ ಸ್ಕ್ಯಾನ್ ಕಾಪಿ ಇರಬಹುದು, ಅಥವಾ ಸ್ಯಾಲರಿ ಸ್ಲಿಪ್ ಇರಬಹುದು. ಈ ರೀತಿಯಾಗಿ ಕೆಲವೊಂದು ಲೆಟರ್ ಗಳನ್ನ ಚೇಂಜ್ ಮಾಡಬೇಕು, ಅಥವಾ ಸ್ಯಾಲರಿ ಸ್ಲಿಪ್ ಅಲ್ಲಿ ಸ್ಯಾಲರಿ ಅಮೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಈ ರೀತಿಯಾದ ಚೇಂಜಸ್ ಗಳನ್ನ ನಾವು MS ಪೇಂಟ್ ಅನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ. ನಾವಿಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಗಳನ್ನ ಎಡಿಟ್ ಮಾಡ್ತಾ ಹೋದ್ರೆ, ಯಾವುದೇ PDF ಡಾಕ್ಯುಮೆಂಟ್ ಗಳನ್ನ ನಾವು PDF ಎಡಿಟರ್ ಇಂದ ಎಡಿಟ್ ಮಾಡಬಹುದು. ನಂತರ ಯಾವುದೇ ಸ್ಕ್ಯಾನ್ ಮಾಡಿರುವಂತಹ ಇಮೇಜ್ ಅಲ್ಲಿ ಇರುವಂತಹ ಡಾಕ್ಯುಮೆಂಟ್ ಗಳನ್ನ ನಾವು MS ಪೇಂಟ್ ಇಂದ ತುಂಬಾ ಸುಲಭವಾಗಿ ಎಡಿಟ್ ಮಾಡಬಹುದು. ಯಾವ ರೀತಿಯಾಗಿ ಎಡಿಟ್ ಮಾಡಬಹುದು ಅಂತ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಇವತ್ತು ಮೊದಲು ನಾವು MS ಪೇಂಟ್ ಬೇಸಿಕ್ ಅನ್ನ ತಿಳ್ಕೋಬೇಕಾಗುತ್ತೆ. MS ಪೇಂಟ್ ನೀವು ಇಲ್ಲಿ ನೋಡ್ತಾ ಇರಬಹುದು. ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ಸೈಜ್, ಡ್ರಾಯಿಂಗ್ ಸೈಜ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು. ಮೊದಲು ನಮ್ಗೆ ಇಲ್ಲಿ ಹಲವಾರು ಶೇಪ್ಸ್ ಗಳು ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ, ನೀವು ಇಲ್ಲಿ ನೋಡಬಹುದು. ಈ ಯಾವುದೇ ಶೇಪ್ ಗಳನ್ನ ಯೂಸ್ ಮಾಡಿ ನಾವು ಯಾವ ರೀತಿಯಾದ ಡ್ರಾಯಿಂಗ್ ಬೇಕಾದ್ರೂ ಮಾಡಬಹುದು. ನಂತರ ಕಲರ್ಸ್ ನೀವು ಇಲ್ಲಿ ನೋಡಬಹುದು. ಹಲವಾರು ಕಲರ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಇರುವಂತಹ ಕಲರ್ ಬೇಡ, ಬೇರೆ ಕಲರ್ ಬೇಕಂದ್ರೆ ನಾವಿಲ್ಲಿ ಎಡಿಟ್ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಇರುವಂತಹ ಯಾವುದೇ ಕಲರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಮಗೆ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕಲರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವು ಕಲರ್ ಡಾರ್ಕ್ನೆಸ್ ಅಥವಾ ಲೈಟ್ನೆಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರಿವ್ಯೂ ಅಲ್ಲಿ ಕಲರ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ನಂತರ ಓಕೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಕಲರ್ ಬಂದಿದೆ. ಈಗ ಈ ಕಲರ್ ಅನ್ನ ನಾವು ಯಾವುದೇ ಶೇಪ್ಗೆ ಅಥವಾ ನಾವು ಮಾಡಿರುವಂತಹ ಪೇಂಟ್ಗೆ ಫಿಲ್ ಮಾಡಬಹುದು, ಅಥವಾ ಬ್ರಷ್ ಸಹ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ಶೇಪ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಶೇಪ್ ನಾವು ಮೌಸ್ ಕರ್ಸರ್ ಅನ್ನ ತಗೊಂಡೋದ್ರೆ ನಮ್ಗೆ ಇಲ್ಲಿ ತೋರಿಸುತ್ತೆ. ಲೈನ್, ಕರ್ವ್, ಓವೆಲ್, ರೆಕ್ಟ್ಯಾಂಗಲ್, ರೌಂಡೆಡ್ ರೆಕ್ಟ್ಯಾಂಗಲ್, ಈ ರೀತಿಯಾಗಿ ಯಾವುದೇ ಶೇಪ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಾನಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಹೌಸ್ ಡಿಸೈನ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿಯಾಗಿ ನಾವು ತುಂಬಾ ಸಿಂಪಲ್ ಆಗಿ ಡಿಸೈನ್ ಮಾಡಬಹುದು ಅಂತ. ನಂತರ ನಾವು ಔಟ್ಸೈಡ್ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇನ್ನೊಂದು ರೆಕ್ಟ್ಯಾಂಗಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಲೈನ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಲೈನ್ ಗಳನ್ನ ಹಾಕ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವು ಮಾಡಿರುವಂತಹ ಡ್ರಾಯಿಂಗ್ ಅಲ್ಲಿ ಯಾವುದೇ ಒಂದು ಪಾರ್ಟ್ ಅನ್ನ ಎರೇಸ್ ಮಾಡಬೇಕು ಅಂದಾಗ ನಾವು ಎರೇಸರ್ ಟೂಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಎರೇಸರ್ ಟೂಲ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಎರೇಸರ್ ಟೂಲ್ ತುಂಬಾ ಸ್ಮಾಲ್ ಸೈಜ್ ಇದೆ. ನಾವು ಎರೇಸರ್ ಟೂಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಎರೇಸರ್ ಟೂಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಮತ್ತು ಪ್ಲಸ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಬೇಕು. ನಂತರ ಪ್ಲಸ್ ಸಿಂಬಲ್ ಅನ್ನ ನಾವಿಲ್ಲಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ನೀವಿಲ್ಲಿ ನೋಡ್ತಾ ಇರಬಹುದು ಎರೇಸರ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈಗ ನಾವು ಎರೇಸ್ ಅನ್ನ ಮಾಡಬಹುದು. ಯಾವ ಪಾರ್ಟ್ ನಮ್ಗಿಲ್ಲಿ ಬೇಡ, ನಾವು ಈ ರೀತಿಯಾಗಿ ತುಂಬಾ ಸುಲಭವಾಗಿ ಎರೇಸ್ ಮಾಡಬಹುದು.
ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಟ್ರಯಾಂಗಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ಆಪ್ಷನ್ ಇದೆ ಸೈಜ್, ಲೈನ್ ಸೈಜ್ ಎಷ್ಟಿರಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ಸೈಜ್ ನಮ್ಗಿಲ್ಲಿ ಬೇಕು ಈ ಸೈಜ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ಟ್ರಯಾಂಗಲ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಲೈನ್ ಸೈಜ್ ಕಡಿಮೆ ಆಗಿದೆ. ಈ ರೀತಿಯಾಗಿ ನಾವು ಡ್ರಾ ಮಾಡಬೇಕಾಗುತ್ತೆ. ನಂತರ ಸಹ ನಾವು ಲೈನ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಡಾಟ್ ಡಾಟ್ ಲೈನ್ ನಮ್ಗಿಲ್ಲಿ ಕಾಣಿಸುತ್ತೆ. ಯಾವುದೇ ಒಂದು ಶೇಪ್ ಅನ್ನ ಇನ್ಸರ್ಟ್ ಮಾಡಿದಾಗ ಈ ರೀತಿಯಾದ ಡಾಟ್ ಲೈನ್ ನಮಗೆ ಕಾಣಿಸಿದಾಗ ಆ ಶೇಪ್ ಸೆಲೆಕ್ಟ್ ಆಗಿರುತ್ತೆ. ಆಗ ನಾವು ಆ ಶೇಪ್ ಅನ್ನ ಈ ರೀತಿಯಾಗಿ ಮೂವ್ ಸಹ ಮಾಡಬಹುದು ಅಥವಾ ಸೈಜ್ ಇನ್ಕ್ರೀಸ್, ಡಿಕ್ರೀಸ್, ಡಿಲೀಟ್ ಸಹ ಮಾಡಬಹುದು. ಈ ರೀತಿಯಾಗಿ ಶೇಪ್ ಸೆಲೆಕ್ಟ್ ಆದ ನಂತರ ಸೈಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಲೈನ್ ಸೈಜ್ ಅನ್ನ ಚೇಂಜ್ ಮಾಡಬಹುದು. ಈ ರೀತಿಯಾಗಿ ನಂತರ ಟ್ರಯಾಂಗಲ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಇನ್ನೊಂದು ಟ್ರಯಾಂಗಲ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಡಾಟ್ ಡಾಟ್ ಲೈನ್ ನಮಗೆ ಕಾಣಿಸ್ತಾ ಇರಬಹುದು. ಈ ಲೈನ್ ಇದ್ದಾಗ ಯಾವುದೇ ಶೇಪ್ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ, ನಾವು ಯಾವುದೇ ಚೇಂಜಸ್ ಅನ್ನ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವಿಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಬಹುದು. ನಂತರ ಎರೇಸ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನಾವು ಇಲ್ಲಿ ಎರೇಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಲೈನ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವೀಗ ಎರೇಸರ್ ಸೈಜ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಎರೇಸರ್ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಮೈನಸ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಪ್ಲಸ್ ಮೈನಸ್ ಡಿಕ್ರೀಸ್ ಎರೇಸರ್ ಸೈಜ್ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಈ ಲೈನ್ ಗಳನ್ನ ನಾನಿಲ್ಲಿ ಎರೇಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಈ ಲೈನ್ ಸಹ ನಾನಿಲ್ಲಿ ಎರೇಸ್ ಮಾಡ್ತಾ ಇದ್ದೀನಿ. ಈಗ ನಾವು ಈ ಲೈನ್ ಸಹ ಎರೇಸ್ ಮಾಡಬೇಕಾಗಿದೆ. ಆಗ ನಾವು ಪೇಂಟ್ ಅನ್ನ ಝೂಮ್ ಮಾಡಿ ಎರೇಸ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಝೂಮ್ ಇನ್ ಅಥವಾ ಝೂಮ್ ಔಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ, ಅಥವಾ ವ್ಯೂ ಮೆನು, ಝೂಮ್ ಇನ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಸಹ ನಾವಿಲ್ಲಿ ಝೂಮ್ ಮಾಡಬಹುದು. ನಂತರ ಕಂಟ್ರೋಲ್ ಪ್ಲಸ್ ಮೈನಸ್ ಕೀ ಡಿಕ್ರೀಸ್ ಎರೇಸರ್ ಸೈಜ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಎರೇಸರ್ ಸೈಜ್ ಡಿಕ್ರೀಸ್ ಆಗಿದೆ. ಈಗ ನಾವು ಈ ಲೈನ್ ಗಳನ್ನ ಎರೇಸ್ ಮಾಡೋಣ. ಈ ರೀತಿಯಾಗಿ ಈಗ ನಾವು ಈ ಲೈನ್ ಗಳನ್ನ ಎರೇಸ್ ಮಾಡಬೇಕು. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಎರೇಸ್ ಆಗಿದೆ ಅಂತ. ಎರೇಸ್ ಮಾಡಿದ ನಂತರ ಝೂಮ್ ಔಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಝೂಮ್ ಇನ್, ನಂತರ ಈ ಲೈನ್ ಗಳನ್ನ ಸಹ ನಾವಿಲ್ಲಿ ಎರೇಸ್ ಮಾಡಬೇಕು. ಈ ರೀತಿಯಾಗಿ ನಾವು ಲೈನ್ ಗಳನ್ನ ಎರೇಸ್ ಮಾಡೋದಕ್ಕೆ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಮತ್ತು ವರ್ಟಿಕಲ್ ಸ್ಕ್ರೋಲ್ ಬಾರ್ ನ ಯೂಸ್ ಮಾಡಬಹುದು. ನಂತರ ಝೂಮ್ ಔಟ್ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಲೈನ್ ಎರೇಸ್ ಆಗಿದೆ ಅಂತ. ನಂತರ ಹೋಮ್ ಮೆನು, ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಅನ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಟ್ರಯಾಂಗಲ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಮಗೆ ಯಾವ ರೀತಿಯಾದ ಡಿಸೈನ್ ಇಲ್ಲಿ ಬೇಕೋ ನಾವು ಮಾಡ್ಕೋಬಹುದು ತುಂಬಾ ಸುಲಭವಾಗಿ. MS ಪೇಂಟ್ ಅಲ್ಲಿ ಇರುವಂತಹ ಯಾವುದೇ ಟೂಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಂತರ ರೆಕ್ಟ್ಯಾಂಗಲ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ರೆಕ್ಟ್ಯಾಂಗಲ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಎಕ್ಸ್ಟ್ರಾ ಇರುವಂತಹ ಲೈನ್ ಅನ್ನ ನಾವು ಎರೇಸರ್ ಟೂಲ್ ಸಹಾಯದಿಂದ ಎರೇಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಪ್ಲಸ್ ಇನ್ಕ್ರೀಸ್ ಎರೇಸರ್ ಸೈಜ್, ಕಂಟ್ರೋಲ್ ಮೈನಸ್ ಡಿಕ್ರೀಸ್ ಎರೇಸರ್ ಸೈಜ್. ಈ ಲೈನ್ ಸಹ ನಾನಿಲ್ಲಿ ಎರೇಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಂತರ ನಾನಿಲ್ಲಿ ರೆಕ್ಟ್ಯಾಂಗಲ್ ಟೂಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವಿಲ್ಲಿ ಲೈನ್ ಸೈಜ್ ಅನ್ನ ಕಡಿಮೆ ಮಾಡಬಹುದು. ನಾನಿಲ್ಲಿ ಲೈನ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇಲ್ಲ. ನಿಮಗೆ ಯಾವ ಸೈಜ್ ಬೇಕೋ ನೀವು ಇಲ್ಲಿ ಯೂಸ್ ಮಾಡಬಹುದು. ನಂತರ ವ್ಯೂ ಮೆನು, ಝೂಮ್ ಇನ್ ಈ ರೀತಿಯಾಗಿ, ನಂತರ ಝೂಮ್ ಔಟ್, ನಂತರ ಹೋಮ್ ಮೆನು, ರೆಕ್ಟ್ಯಾಂಗಲ್. ಈ ರೀತಿಯಾಗಿ ನಾನು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ರೆಕ್ಟ್ಯಾಂಗಲ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಲೈನ್ ಟೂಲ್,
ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಇಲ್ಲಿ ಇರುವಂತಹ ಶೇಪ್ ಗಳನ್ನ ಯೂಸ್ ಮಾಡಿ ಯಾವುದೇ ಒಂದು ಡ್ರಾಯಿಂಗ್ ಅನ್ನ ಮಾಡಬಹುದು. ನಂತರ ನಾವೀಗ ಕಲರ್ ಅನ್ನ ಫಿಲ್ ಮಾಡಬೇಕು ಅಥವಾ ನಾವು ಬ್ರಷ್ ಸಹಾಯದಿಂದ ಪೇಂಟ್ ಅನ್ನ ಮಾಡಬೇಕಾಗುತ್ತೆ. ನಾನಿಲ್ಲಿ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ವಿತ್ ಕಲರ್ ಟೂಲ್ ಸಹಾಯದಿಂದ. ನೀವು ಇಲ್ಲಿ ನೋಡ್ತಾ ಇರಬಹುದು. ಫಿಲ್ ವಿತ್ ಕಲರ್ ಟೂಲ್ ಅಥವಾ ಬಕೆಟ್ ಟೂಲ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಕ್ಲಿಕ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು. ಈ ರೀತಿಯಾದ ಕಲರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ಸೆಲೆಕ್ಟ್ ಕಲರ್. ನಂತರ ನಾವು ಈ ರೀತಿಯಾಗಿ ಫಿಲ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಬ್ಲಾಕ್ ಕಲರ್. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಕಲರ್ ಅನ್ನ ಫಿಲ್ ಮಾಡಬಹುದು. ಈ ರೀತಿಯಾಗಿ ನಾವು MS ಪೇಂಟ್ ನಲ್ಲಿ ಇರುವಂತಹ ಶೇಪ್ ಗಳ ಸಹಾಯದಿಂದ ಯಾವುದೇ ರೀತಿಯಾದ ಡಿಸೈನ್ ಅನ್ನ ಮಾಡಬಹುದು. ನಂತರ ನಾವು ಮಾಡಿರುವಂತಹ ಡ್ರಾಯಿಂಗ್ ಅಥವಾ ಪೇಂಟ್ ಅನ್ನ ನಾವಿಲ್ಲಿ ಸೇವ್ ಮಾಡಬೇಕಂದಾಗ ಕೀಬೋರ್ಡ್ ಇಂದ ನಾವು ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬಹುದು. Ctrl+S ಫಾರ್ ಸೇವ್ ಅಥವಾ ಫೈಲ್ ಮೆನು ಸೇವ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಫೈಲ್ ಅನ್ನ ಸೇವ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಸೇವ್ ಆಸ್ ಆಪ್ಷನ್. ನೀವಿಲ್ಲಿ ನೋಡ್ತಾ ಇರಬಹುದು. ಸೇವ್ ಆಸ್ ಆಪ್ಷನ್ ನಲ್ಲಿ ನಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ ಸಿಗುತ್ತೆ. ಯಾವ ಫಾರ್ಮೆಟ್ ಅಲ್ಲಿ ನಾವು ಮಾಡಿರುವಂತಹ ಡ್ರಾಯಿಂಗ್ ಅನ್ನ ಸೇವ್ ಮಾಡಬೇಕು ಅಂದಾಗ PNG ಫಾರ್ಮೆಟ್ ಅಥವಾ JPEG ಫಾರ್ಮೆಟ್, ಬಿಟ್ ಮ್ಯಾಪ್ ಇಮೇಜ್ ಅಥವಾ GIF ಪಿಕ್ಚರ್ ಅಥವಾ ಅದರ್ ಫಾರ್ಮೆಟ್ಸ್. ಯಾವ ಫಾರ್ಮೆಟ್ ಅಲ್ಲಿ ನಾವು ಇಲ್ಲಿ ಸೇವ್ ಮಾಡಬೇಕು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ನಾವು ಪೇಂಟ್ ಡಾಕ್ಯುಮೆಂಟ್ ಅಲ್ಲೇ ಸೇವ್ ಮಾಡಬೇಕು ಅಂದಾಗ ಸೇವ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಡೆಸ್ಟಿನೇಷನ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಡ್ರೈವ್ ಅಲ್ಲಿ ಅಥವಾ ಯಾವ ಫೋಲ್ಡರ್ ಅಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡಬೇಕು. ಇಲ್ಲಿ ನಾವು ಡಾಕ್ಯುಮೆಂಟ್ ಟೈಟಲ್ ಅನ್ನ ಕೊಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ನೋಡಬಹುದು ಸೇವ್ ಆಸ್ ಟೈಪ್ PNG ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ನೀವು ಇಲ್ಲಿ ನೋಡಬಹುದು ಹಲವಾರು ಫಾರ್ಮೆಟ್ಸ್ ಸಿಗುತ್ತೆ. ಯಾವ ಫಾರ್ಮೆಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸೇವ್ ಮಾಡಬೇಕು. ನಾನಿಲ್ಲಿ PNG ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡಿಫಾಲ್ಟ್ ಆಗಿ PNG ಸೆಲೆಕ್ಟ್ ಆಗುತ್ತೆ. ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಮಿನಿಮೈಸ್. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಸೇವ್ ಮಾಡಿರುವಂತಹ ಡ್ರಾಯಿಂಗ್ ಡೆಸ್ಕ್ಟಾಪ್ ಅಲ್ಲಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಫೈಲ್ ಅನ್ನ ಸೇವ್ ಮಾಡಬಹುದು. ಈ ರೀತಿಯಾಗಿ ನಾವು MS ಪೇಂಟ್ ಅಲ್ಲಿ ತುಂಬಾ ಸುಲಭವಾಗಿ ಶೇಪ್ಸ್ ಅನ್ನ ಯೂಸ್ ಮಾಡಿ ಯಾವುದೇ ರೀತಿಯಾದ ಡ್ರಾಯಿಂಗ್ ಅನ್ನ ನಾವಿಲ್ಲಿ ಮಾಡಬಹುದು.